ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು T90 ಟ್ಯಾಂಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದ್ಯಾಕೆ ವಿಶೇಷ ಅಂದರೆ, ಕಮೆಂಟಲ್ಲಿ ಬಹಳ ಜನರು ಭಾರತದ ಡಿಫೆನ್ಸ್ ಸೆಕ್ಟರ್ ಅಲ್ಲಿರುವ ಎಲ್ಲ ವೆಪನ್ಸ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರಿ. ಸೊ ಅದಕ್ಕಾಗಿ ನಾನು ವೀಕ್ಲಿ ಒಂದು ವಿಶೇಷವಾದ ಎಪಿಸೋಡಲ್ಲಿ ಒಂದೊಂದಾಗಿ ಭಾರತದ ಎಲ್ಲ ಆಯುಧಗಳ ಬಗ್ಗೆ ತಿಳಿಸಲಿದ್ದೇನೆ. ಸೊ ಐ ಹೋಪ್ ಈ ಎಪಿಸೋಡ್ ನಿಮಗೆ ಇಷ್ಟವಾಗಬಹುದು. ಇಷ್ಟವಾದರೆ ವಿಡಿಯೋಗೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ನಿಮ್ಮ ಸಪೋರ್ಟೇ ನಮಗೆ ಪ್ರೇರಣೆ. ಸೊ ಗೆಳೆಯರೆ, T90 ಭೀಷ್ಮ ಇದೊಂದು ರಷ್ಯಾದ T90 ಟ್ಯಾಂಕ್ನ ಇಂಡಿಯನ್ ವರ್ಷನ್ ಆಗಿದ್ದು, ಇದನ್ನ ಫ್ರಾನ್ಸ್ ಮತ್ತು ರಷ್ಯಾದ ಸಹಾಯದಿಂದ ಭಾರತೀಯ ಭೂಪ್ರದೇಶಕ್ಕೆ ಅನುಗುಣವಾಗಿ ಡಿಸೈನ್ ಮಾಡಲಾಗಿದೆ. 2001ರಲ್ಲಿ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರಿ ಹಾಗೂ ರಷ್ಯಾದ ಸ್ಟೇಟ್ ಕೋಆಪರೇಷನ್ ರೋಸೋಬೋರಾನ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅದರ ಅಡಿಯಲ್ಲಿ ಭಾರತವು 310 ರಷ್ಯಾದ T90S ಟ್ಯಾಂಕುಗಳನ್ನು ಖರೀದಿಸಿತ್ತು. ಅದರಲ್ಲಿ 124 ಫುಲ್ಲಿ ಫಂಕ್ಷನಲ್ ಟ್ಯಾಂಕುಗಳು ಮತ್ತು ಉಳಿದ 186 ಭಾರತದ ಡೊಮೆಸ್ಟಿಕ್ ಪ್ಲಾಂಟ್ಸ್ ಅಲ್ಲಿ ಅಸೆಂಬಲ್ ಮಾಡಲಾಗಿದೆ. ರಷ್ಯಾದ ಉರಲ್ವಾ ಗೊಂಜಾವಡೋ ಕಂಪನಿ ಈ ಟ್ಯಾಂಕುಗಳನ್ನು ತಯಾರಿಸಿದೆ ಮತ್ತು ಅದರ ಎಂಜಿನ್ಗಳನ್ನು ಚಾಬಿಲೆನ್ಸ್ಕಿ ಟ್ರ್ಯಾಕ್ಟರ್ ಪ್ಲಾಂಟ್ ಡೆಲಿವರ್ ಮಾಡಿತ್ತು. ಈ T90ಯ ಪ್ರೀವಿಯಸ್ ವರ್ಷನ್ T72 ಆಗಿದೆ. ಭಾರತವು ಇದನ್ನ ರಷ್ಯಾದಿಂದ ಅಕ್ವೈರ್ ಮಾಡಿ ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರಿಂಗು ಕೂಡ ಮಾಡಿತ್ತು. ಇದು T72ನ ಡೆವಲಪ್ಡ್ ವರ್ಷನ್ ಆಗಿರುವುದರಿಂದ ನಮ್ಮ ಸೈನ್ಯಕ್ಕೆ ಈ T90ನ ಮೇಂಟೆನೆನ್ಸ್ ಹಾಗೂ ಟ್ರೈನಿಂಗ್ ಬಹಳ ಈಸಿ ಆಗಿರಲಿದೆ. T90S ಅನ್ನು ಖರೀದಿಸುವ ಗುರಿಯು ಭಾರತವನ್ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಲ್ಲಿ ತೆಗೆದುಕೊಂಡು ಹೋಗುವುದಾಗಿದೆ. ನಮ್ಮ ಮೇನ್ ಬ್ಯಾಟಲ್ ಟ್ಯಾಂಕ್ ಅರ್ಜುನನ್ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಲ್ಲಿ ಡಿಲೇ ಆಗುವುದು ಹಾಗೂ 1995ರಿಂದ 97ರವರೆಗೆ ಪಾಕಿಸ್ತಾನದ ಸೇನೆಯಲ್ಲಿ ಉಕ್ರೇನ್ನಲ್ಲಿ 80 ಟ್ಯಾಂಕ್ಗಳ ನಿಯೋಜನೆಯನ್ನು ಎದುರಿಸುವುದು T90ಯ ಆರಂಭಿಕ ಪ್ರವೇಶಕ್ಕೆ ಕಾರಣವಾಯಿತು. ನಂತರ 5 ಆರ್ಮರ್ ರೆಜಿಮೆಂಟು T90 ಟ್ಯಾಂಕುಗಳನ್ನು ಹೊಂದಿದ ಭಾರತೀಯ ಸೇನೆಯ ಮೊದಲ ರೆಜಿಮೆಂಟ್ ಆಗಿದೆ. T90 ಭೀಷ್ಮ ಅನ್ನೋ ಹೆಸರನ್ನ ಭಾರತದ ಪರಾಕ್ರಮಿ ಯೋಧ ಭೀಷ್ಮನ ಗೌರವಾರ್ಥವಾಗಿ ಹೆಸರಿಸಲಾಗಿದೆ. T90 ಭೀಷ್ಮನ ಉದ್ದ 9.63 ಮೀಟರ್, ಎತ್ತರ 2.22 ಮೀಟರ್, ಅಗಲ 3.78 ಮೀಟರ್ ಮತ್ತು ಗರಿಷ್ಠ ವೇಗ ಗಂಟೆಗೆ 60 ಕಿಲೋಮೀಟರ್ ಇದೆ. ಇದರ 125 mm ಮೇನ್ ಗನ್ನು ಹಲವು ಪ್ರಕಾರದ ಆಮಿನೇಷನ್ ಫೈರ್ ಮಾಡುವುದರಲ್ಲಿ ಕ್ಯಾಪಬಿಲಿಟಿ ಇರ್ತದೆ. ಹೆಂಗಂದ್ರೆ ಆರ್ಮ್ ಪಿಯರ್ಸಿಂಗ್, ಫಿನ್ ಸ್ಟೆಬಿಲೈಸ್, ಡಿಸ್ಕಾರ್ಡಿಂಗ್ ಸೇಬೋ, ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಹಾಗೂ ಹೈ ಎಕ್ಸ್ಪ್ಲೋಸಿವ್ ಫ್ರಾಗ್ಮೆಂಟೇಷನ್ ರೌಂಡ್ಸ್ ಅಂಡ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್. ಇದರಲ್ಲಿ ನ್ಯೂಕ್ಲಿಯರ್, ಬಯೋಲಾಜಿಕಲ್ ಅಂಡ್ ಕೆಮಿಕಲ್ ಪ್ರೊಡಕ್ಷನ್ ಕೂಡ ಫಿಟೆಡ್ ಇದೆ. ಇದನ್ನು ಆಪರೇಟ್ ಮಾಡುವುದಕ್ಕಾಗಿ 3 ಕ್ರೂ ಮೆಂಬರ್ನ ಅವಶ್ಯಕತೆ ಇದೆ. T90S ರಷ್ಯಾದ ಕಾಂಟ್ಯಾಕ್ಟ್ 5 ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮ್ ಅನ್ನು ಹೊಂದಿದ್ದು, ಎನಿಮಿ ಫೈರ್ ಇಂದ ಹಿಟ್ ಆದ ತಕ್ಷಣ ಅದು ಔಟರ್ ವರ್ಲ್ಡ್ ಮಾಡಿ ಇಂಪ್ಯಾಕ್ಟ್ ಅನ್ನ ನ್ಯೂಟ್ರಲೈಸ್ ಮಾಡ್ತದೆ, ಅಂದ್ರೆ ಎನಿಮಿ ಫೈರ್ ಅನ್ನ ತಟಸ್ಥಗೊಳಿಸುತ್ತದೆ. ಈ ಮೇನ್ ಬ್ಯಾಟಲ್ ಟ್ಯಾಂಕ್ ನ ತೂಕ ಸುಮಾರು 46.5 ಟನ್ಗಳಾಗಿದ್ದು, ಇದಕ್ಕಾಗಿ ಅಕ್ಟೋಬರ್ 2006ರಲ್ಲಿ $800 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದರ ಅಡಿಯಲ್ಲಿ ಹೆವಿ ವೆಹಿಕಲ್ಸ್ ಫ್ಯಾಕ್ಟರಿ ಆಫ್ ಆರ್ಮ್ಡ್ ವೆಹಿಕಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ 330 T90S ಭೀಷ್ಮನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು. $1.23 ಬಿಲಿಯನ್ ಮೌಲ್ಯದ 3ನೇ ಕಾಂಟ್ರಾಕ್ಟ್ ಅನ್ನ ಡಿಸೆಂಬರ್ 2007ರಲ್ಲಿ ಸಹಿ ಮಾಡಿ ಹೆವಿ ವೆಹಿಕಲ್ ಫ್ಯಾಕ್ಟರಿಗೆ 347 ಅಪ್ಗ್ರೇಡೆಡ್ T90M ಅನ್ನ ಅಸೆಂಬಲ್ ಮಾಡುವ ಜವಾಬ್ದಾರಿಯನ್ನ ನೀಡಲಾಗಿತ್ತು. T90M ಅನ್ನೋದು T90S ನ ಅಪ್ಗ್ರೇಡೆಡ್ ವರ್ಷನ್ ಆಗಿದ್ದು, ಇದು ಕ್ಯಾಕ್ಟಸ್ K6 ಬೋಲ್ಟೆಡ್ ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಮತ್ತು ಫ್ರೆಂಚ್ ಬಿಲ್ಡ್ ಥರ್ಮಲ್ ಸೈಟ್ ನ ಆಧುನಿಕ ವೈಶಿಷ್ಟ್ಯಗಳನ್ನು ಪ್ರದರ್ಶಿಸುತ್ತದೆ. 10 ಟ್ಯಾಂಕುಗಳನ್ನು ಒಳಗೊಂಡಿರುವ T90M ನ ಮೊದಲ ಬ್ಯಾಚ್ ಅನ್ನ ಆಗಸ್ಟ್ 2009ರಲ್ಲಿ ಸೇರಿಸಲಾಯಿತು. 2012ರಲ್ಲಿ ಚೀನಾದ ಗಡಿಯಲ್ಲಿ T90 ಭೀಷ್ಮದಂತಹ ಪ್ರಬಲ ಬ್ಯಾಟಲ್ ಟ್ಯಾಂಕುಗಳನ್ನು ನಿಯೋಜಿಸಲು ಪ್ಲಾನ್ ಮಾಡಲಾಗಿತ್ತು ಹಾಗೂ $1.2 ಬಿಲಿಯನ್ ಗಳಿಗೆ 354 T90M ಟ್ಯಾಂಕುಗಳ ಪರ್ಚೇಸ್ ಆರ್ಡರ್ನ ಅಪ್ರೂವ್ ಮಾಡಲಾಯಿತು. ಸದ್ಯಕ್ಕೆ ಭಾರತದ ಸುಮಾರು 4500 ಟ್ಯಾಂಕುಗಳು ಆಕ್ಟಿವ್ ಸರ್ವಿಸ್ ಅಲ್ಲಿದೆ. ಇದರಿಂದಾಗಿ ನಮ್ಮ ಸೈನ್ಯವನ್ನ ಇದು ಜಗತ್ತಿನ 3ನೇ ಅತಿ ದೊಡ್ಡ ಟ್ಯಾಂಕ್ ಆಪರೇಟರ್ ಅಂತ ಮಾಡ್ತದೆ. ನವೆಂಬರ್ 2019ರಲ್ಲಿ ಭಾರತವು ಈ ಒಪ್ಪಂದದ ಅಡಿಯಲ್ಲಿ 464 ಹೆಚ್ಚಿನ T90 ಮೇನ್ ಬ್ಯಾಟಲ್ ಟ್ಯಾಂಕುಗಳನ್ನು ಪ್ರೊಡ್ಯೂಸ್ ಮಾಡಬೇಕೆಂದು ಘೋಷಿಸಿತು. ಈ ಡೀಲ್ನ ಅನುಸಾರ 13 ಮೇ 2024ರಂದು ಹೆವಿ ವೆಹಿಕಲ್ಸ್ ಫ್ಯಾಕ್ಟರಿಯು T90ಯ ಅಡ್ವಾನ್ಸ್ಡ್ ವೇರಿಯಂಟ್ ಇರುವ 10 ಭೀಷ್ಮ MK3ನ ಮೊದಲ ಬ್ಯಾಚ್ ಅನ್ನ ಡೆಲಿವರ್ ಮಾಡಿದೆ ಹಾಗೂ ಉಳಿದಿರುವ 454 ಟ್ಯಾಂಕುಗಳನ್ನು ಮುಂದಿನ 5 ವರ್ಷದ ಒಳಗಡೆನೆ ಡೆಲಿವರ್ ಮಾಡಲಾಗುವುದು.
ಆದಾಗ್ಯೂ ನಿಮ್ಮ ನೆಚ್ಚಿನ ಡಿಫೆನ್ಸ್ ರಿಲೇಟೆಡ್ ಟಾಪಿಕ್ ಅನ್ನು ನಾವು ಕವರ್ ಮಾಡುವುದಕ್ಕಾಗಿ ನೀವು ಬಯಸ್ತಾ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ನಮಗೆ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.